Hello dear students, once again welcome to the digital learning platform LMS. We are in the advanced accounts subject, chapter mergers and acquisition. Once again welcome to the last session of the first chapter, mergers and acquisition, that is the 26th session. ಇವತ್ತಿನ ಸೆಷನ್ ಅಲ್ಲಿ ನಾವು ಇಲ್ಲಿ ತನಕ ನಾವು ಟ್ರಾನ್ಸ್ಫರಿ ಕಂಪನಿ ಜರ್ನಲ್ ಎಂಟ್ರೀಸ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಡಿಸ್ಕಸ್ ಮಾಡ್ತಾ ಇದ್ದೋ. ಬಟ್ ಈ ಪ್ರಾಬ್ಲಮಲ್ಲಿ ನಮಗೆ ಬೋತ್ ದಿ ಕಂಪನೀಸ್, ಟ್ರಾನ್ಸ್ಫರರ್ ಕಂಪನಿ ಮತ್ತು ಟ್ರಾನ್ಸ್ಫರಿ ಕಂಪನಿಯಲ್ಲಿ ಜರ್ನಲ್ ಎಂಟ್ರೀಸ್ನ ಯಾವ ರೀತಿ ಪಾಸ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಸೊ ಅಂಡರ್ ದಿಸ್ ಪ್ರಾಬ್ಲಮ್ ವಿ ವಿಲ್ ಡಿಸ್ಕಸ್ ದಿ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಆ್ಯಂಡ್ ಟ್ರಾನ್ಸ್ಫರಿ ಕಂಪನಿ, ದಟ್ ಈಸ್ ಸೆಲ್ಲಿಂಗ್ ಕಂಪನಿ ಆ್ಯಂಡ್ ದಿ ಪರ್ಚೇಸಿಂಗ್ ಕಂಪನಿ. ಎರಡರಲ್ಲೂ ಕೂಡ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ ಅಂಡರ್ ಬಿಸ್ನೆಸ್ ಪರ್ಚೇಸ್ ಮೆಥಡ್. ಈ ಪ್ರಾಬ್ಲಮಲ್ಲಿ ನೋಡೋದಾದರೆ ಒನ್ ಕಂಪನಿ ಈಸ್ ಗಿವನ್, ದಟ್ ಈಸ್ ಸ್ಮಾಲ್ ಲಿಮಿಟೆಡ್. ಏನು ಕೊಟ್ಟಿದ್ದಾರೆ? ಸ್ಮಾಲ್ ಲಿಮಿಟೆಡ್ ಅಂತ ಒಂದು ಕಂಪನಿನ ಕೊಟ್ಟಿದ್ದಾರೆ. ದಿ ಸ್ಮಾಲ್ ಕಂಪನಿ ಈಸ್ ಅಕ್ವೈರ್ಡ್ ಬೈ ಎ ಬಿಗ್ ಲಿಮಿಟೆಡ್. ಯಾವ ಕಂಪನಿ ತಗೊಳ್ತಾ ಇದ್ದಾರೆ? ಬಿಗ್ ಲಿಮಿಟೆಡ್ ಅಂತ ಒಂದು ಕಂಪನಿ ಅಕ್ವಿಸಿಷನ್ ಮಾಡ್ಕೋತಿದ್ದಾರೆ, ಟೇಕ್ ಓವರ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದೇ ಹೊಸ ಕಂಪ್ನಿ ಬರಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅಮಾಲ್ಗಮೇಷನ್ ಮರ್ಜರ್ ಆಗಿದ್ರೆ ಏನಾಗ್ತಿತ್ತು, ಎಕ್ಸ್ ವೈ ಎರಡು ಸೇರಿ ಎಕ್ಸ್ ವೈ ಅಂತ ಆಗ್ತಿತ್ತು. ಬಟ್ ಇಲ್ಲಿ ಅದು ಯಾವ ರೀತಿ ಇಲ್ಲ, ಸ್ಮಾಲ್ ಕಂಪನಿ ಇರುತ್ತಲ್ವಾ, ಆ ಸ್ಮಾಲ್ ಕಂಪನಿನ ಬಿಗ್ ಕಂಪನಿ ಏನು ಮಾಡ್ತಾ ಇದ್ದಾರೆ, ಪರ್ಚೇಸ್ ಮಾಡ್ತಿದ್ದಾರೆ ಅಷ್ಟೇ. ವಾಟ್ ಆರ್ ದಿ ಕಂಡೀಷನ್? ಏನು ಕಂಡೀಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಬಿಗ್ ಲಿಮಿಟೆಡ್ ಅಗ್ರೀಡ್ ಟು ಟೇಕ್ ಓವರ್ ದಿ ಅಸೆಟ್ಸ್ ಎಕ್ಸ್ಕ್ಲೂಡಿಂಗ್ ಗುಡ್ ವಿಲ್ ಆ್ಯಂಡ್ ಫಿಕ್ಸ್ಡ್ ಅಸೆಟ್. ಯಾವುದೆರಡನ್ನ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದಾರೆ? ಗುಡ್ ವಿಲ್ನ ಬೇರೆ ಯಾವುದೋ ಒಂದು ಬೆಲೆಯಲ್ಲಿ ತಗೊಳ್ತಾರಂತೆ. ಅದೇ ರೀತಿ ಫಿಕ್ಸ್ಡ್ ಅಸೆಟ್ಟಲ್ಲಿ 4000 rupees. ಟೋಟಲ್ ಫಿಕ್ಸ್ಡ್ ಅಸೆಟ್ ಎಷ್ಟು ಕೊಟ್ಟಿದ್ದಾರೆ? 16,500 rupees ಕೊಟ್ಟಿದ್ದಾರಲ್ಲ ಮೇಲೆ. ಇದರಲ್ಲಿ 4000 rupeesನ ಅವ್ರು ಬೇರೆ ಏನೋ ಮಾಡ್ತಾ ಇದ್ದಾರೆ, ತಗೊಳ್ಳಲ್ಲ. ಅದೇ ರೀತಿ 1000 rupees ಇನ್ಕ್ಲೂಡೆಡ್ ಇನ್ ಕರೆಂಟ್ ಅಸೆಟ್. ಕರೆಂಟ್ ಅಸೆಟ್ ನೋಡ್ಬೋದು 19,500 rupees ಇದೆ. ಅದರಲ್ಲಿ 1000 rupees ಕ್ಯಾಶ್ನೂ ಕೂಡ ಏನು ಮಾಡಲ್ಲ, ಪರ್ಚೇಸ್ ಮಾಡಲ್ಲ ಅಂತೆ. ಬಟ್ ಬಾಕಿ ಎಲ್ಲ ಉಳಿದಿದ್ದೆಲ್ಲ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಏನು ಮಾಡ್ತಾ ಇದ್ದಾರೆ, 10% ಲೆಸ್ ದ್ಯಾನ್ ದಿ ಬುಕ್ ವ್ಯಾಲ್ಯೂ. ಆ ಅಸೆಟ್ಸ್ನ ಏನು ಮಾಡ್ತಾ ಇದ್ದಾರೆ, ಬಾಕಿ ಇರೋ ಅಸೆಟ್ಸ್ನ ಬುಕ್ ವ್ಯಾಲ್ಯೂ ಇರುತ್ತಲ್ವಾ, ಅದರದ್ದು 10% ಲೆಸ್ ಮಾಡಿ ಏನು ಮಾಡ್ತಾ ಇದ್ದಾರೆ, ಪರ್ಚೇಸ್ ಮಾಡ್ತಿದ್ದಾರೆ. ದೆನ್ ಕಮಿಂಗ್ ಟು ದಿ ಲಯಬಿಲಿಟೀಸ್, ಅಸೆಟ್ಸ್ನ 10% ಲೆಸ್ ಆದರೆ ಲಯಬಿಲಿಟೀಸಲ್ಲಿ ಕ್ರೆಡಿಟಾರ್ಸ್ ಇದೆಯಲ್ಲ, ಅದನ್ನ ಏನು ಮಾಡ್ತಾ ಇದ್ದಾರೆ, ಪೇ ಮಾಡ್ತಾ ಇದ್ದಾರೆ. ಆ್ಯಂಡ್ ವಾಟ್ ಅಬೌಟ್ ದಿ ಡಿಬೆಂಚರ್? ಡಿಬೆಂಚರ್ನ ಅವರು ಪೇ ಮಾಡಲ್ಲ, ಡಿಬೆಂಚರ್ನ ಟೇಕನ್ ಓವರ್ ಮಾಡಲ್ಲ. ಡಿಬೆಂಚರ್ನ ಯಾವ ಕಂಪನಿ ಇದೆ, ಸ್ಮಾಲ್ ಕಂಪನಿನೇ ಏನು ಮಾಡಬೇಕು, ಪೇಮೆಂಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಕಮಿಂಗ್ ಟು ದಿ ಪರ್ಚೇಸ್ ಕನ್ಸಿಡರೇಷನ್ ಯಾವ ರೀತಿ ಸೆಟಲ್ ಮಾಡ್ತಾರೆ ಅಂತ ಹೇಳಿದ್ರೆ, ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಈಸ್ ಇನ್ ದಿ ಫಾರ್ಮ್ ಆಫ್ ಶೇರ್ಸ್, ಸೆಕೆಂಡ್ ಆಪ್ಷನ್ ಈಸ್ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್. ಎರಡು ಕೊಟ್ಟಿದ್ದಾರೆ. ಶೇರ್ಸ್ ಅಲ್ಲಿ ಕೊಡ್ತಾ ಇದ್ದಾರಂತೆ. ಎಷ್ಟು? ನಂಬರ್ ಆಫ್ ಶೇರ್ಸ್ ಆಲ್ಸೋ ಗಿವನ್ ಕ್ಲಿಯರ್ಲಿ ಇನ್ ದಿಸ್ ಪ್ರಾಬ್ಲಮ್. 2000 ಶೇರ್ಸ್ ಕೊಡ್ತಾರಂತೆ. ಎಷ್ಟು? 2000 ಶೇರ್ಸ್. 10 rupeesದು ಫೇಸ್ ವ್ಯಾಲ್ಯೂ, 8 rupees ಕಾಲ್ಡ್ ಅಪ್ ಆಗಿದೆ. ಬಟ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ? 15 per share ಇದೆ. ನಾವು ಪ್ರಾಬ್ಲಮಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು ಮಾರ್ಕೆಟ್ ವ್ಯಾಲ್ಯೂ, ದಟ್ ಈಸ್ ದಿ 15 per share. ಸೊ 2000 into 15 per share ಮಾಡಬೇಕು. ನಂತರ ಉಳಿದಿದ್ದ ಅಮೌಂಟ್, ಪರ್ಚೇಸ್ ಕನ್ಸಿಡರೇಷನ್ ಮತ್ತೆ ಕ್ಯಾಲ್ಕುಲೇಟ್ ಮಾಡೋಣ, ಅಲ್ಲಿ ಗೊತ್ತಾಗುತ್ತೆ ಉಳಿದಿದ್ದ ಅಮೌಂಟ್ನ ಯಾವುದ್ರಲ್ಲಿ ಪೇ ಮಾಡ್ತಾರೆ, ಕ್ಯಾಶಲ್ಲಿ ಪೇ ಮಾಡ್ತಾರೆ. ದೆನ್ ಒನ್ ಮೋರ್ ನ್ಯೂ ಐಟಮ್ ಗಿವನ್ ಇನ್ ದಿಸ್ ಪ್ರಾಬ್ಲಮ್ ಈಸ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಏನಿದೆ? ಲಿಕ್ವಿಡೇಷನ್ ಎಕ್ಸ್ಪೆನ್ಸು ಸಹ ಕೊಟ್ಟಿದ್ದಾರೆ. ಎಷ್ಟು? 400 rupees ಕೊಟ್ಟಿದ್ದಾರೆ. ಅದು ಯಾರು ಬಾಂಡ್ ಮಾಡಬೇಕು? ಸ್ಮಾಲ್ ಕಂಪನಿ ಪೇಮೆಂಟ್ ಮಾಡಬೇಕು. The question in this problem is calculate the purchase consideration and show the journal entries in the small and big limited. So first let's calculate the purchase consideration. It already given, it is under net asset method alle kottidare. ಯಾಕಂದ್ರೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ನ ಪರ್ಚೇಸ್ ಮಾಡಿದ್ದು. ಫಸ್ಟ್ ಅಸೆಟ್ಸ್ನ ಟೇಕನ್ ಓವರ್ ಮಾಡೋಣ. ಅಸೆಟ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಇಸ್ ಗುಡ್ ವಿಲ್. ಗುಡ್ ವಿಲ್ನ ಅವ್ರು ಏನು ಹೇಳಿದ್ದಾರೆ, ಎಕ್ಸೆಪ್ಟ್ ಗುಡ್ ವಿಲ್ ಬಾಕಿ ಎಲ್ಲ 10% ಲೆಸ್ ವ್ಯಾಲ್ಯೂ. ಗುಡ್ ವಿಲ್ನ ಎಷ್ಟಕ್ಕೆ ಡಿಸ್ಚಾರ್ಜ್ ಮಾಡ್ತಿದ್ದಾರೆ, ಇಲ್ಲಿ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ ಗುಡ್ ವಿಲ್ ಇಸ್ ಡಿಸ್ಚಾರ್ಜ್ಡ್ ಫಾರ್ 6000 rupees ಅಂತ. ಸೊ ಗುಡ್ ವಿಲ್ ಎಷ್ಟು ಬರುತ್ತೆ? 6000 rupees ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ ಟೋಟಲ್ 16,500 ಇತ್ತು. ಅದರಲ್ಲೂ ಕೂಡ ಅವ್ರ ಮೇಲೆ ಹೇಳಿದ್ರು 4000 rupees ಎಕ್ಸೆಪ್ಟ್ 4000 ಅಂತ ಹೇಳಿದ್ರಲ್ವಾ.
ಸೊ 4000 ನ ಮೈನಸ್ ಮಾಡಿ. ಸೊ ದಿ ಫೈನಲ್ ಆನ್ಸರ್ ಇಸ್ 12,500 rupees ಬರುತ್ತೆ. ಇದಿಷ್ಟು ಡಿಸ್ಚಾರ್ಜ್ ಮಾಡಬೇಕು, ಬಟ್ 10% ಲೆಸ್ ವ್ಯಾಲ್ಯೂ ಅಂತ ಹೇಳಿದಾರಲ್ವಾ. ಸೊ 12,500 10% ಎಷ್ಟು ಬರುತ್ತೆ? 1,250. ಸೊ 12,500 ಮೈನಸ್ 1,250, ಆನ್ಸರ್ ಇಸ್ 11,250. ನೆಕ್ಸ್ಟ್ ಯಾವ್ದು ತಗೊಳ್ಳೋಣ? ಕರೆಂಟ್ ಅಸೆಟ್ ತಗೊಳ್ಳೋಣ. 19,500 ಇತ್ತು, ಬಟ್ 19,500 ಅಲ್ಲಿ ಎಕ್ಸೆಪ್ಟ್ ಕ್ಯಾಶ್ ಆಫ್ 1,000 ಅಂತ ಅವ್ರು ಹೇಳಿದ್ರಲ್ವಾ, ಆ 1,000 ನ ಮೈನಸ್ ಮಾಡಿ. ದಿ ಫೈನಲ್ ಆನ್ಸರ್ ಇಸ್ 18,500 ಬರುತ್ತೆ. ಸೊ 18,500 ನಾವು 10% ಹಾಕಿದಾಗ ಎಷ್ಟು ಬರುತ್ತೆ? 1,850. ಸೊ 18,500 ಮೈನಸ್ 1,850, 16,650. ಸೊ ದಿ ಟೋಟಲ್ ಅಸೆಟ್ ಈಸ್ 33,900 ಬರುತ್ತೆ. Then we need to deduct the liabilities taken over. Here only two liabilities, that is debenture and creditor. But debenture na taken over ಮಾಡಲ್ಲ, ಅದು ಸ್ಮಾಲ್ ಕಂಪನಿನೇ ಪೇ ಮಾಡಬೇಕು. ಬಟ್ ಒನ್ಲಿ ಕ್ರೆಡಿಟರ್ ನ ಮಾತ್ರ ಏನ್ ಮಾಡ್ತಾ ಇದ್ದಾರೆ? ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ವಾಟ್ ಇಸ್ ದಿ ಕ್ರೆಡಿಟರ್ ಅಮೌಂಟ್? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದಾರಲ್ಲ, ಕ್ರೆಡಿಟರ್ ಎಷ್ಟು? 3,000 rupees ಕೊಟ್ಟಿದ್ರು. ಆ ಅಮೌಂಟ್ ನ ಏನ್ ಮಾಡ್ಬೇಕು? ಇಲ್ಲಿ ತೋರಿಸಬೇಕು, 3,000. ಸೊ 33,900 minus 3,000, ದಿ ಫೈನಲ್ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಈಸ್ 30,900, 30,900. ಯಾವ ರೀತಿ ಪೇ ಮಾಡ್ತಾರೆ ನೋಡೋಣ. ಸೆಕೆಂಡ್ ಮೋಡ್ ಆಫ್ ಪೇಮೆಂಟ್ ಅವ್ರು ಹೇಳಿದ್ರು, ಇನ್ ದಿ ಫಾರ್ಮ್ ಆಫ್ ಶೇರ್ಸ್, ಇನ್ ದಿ ಫಾರ್ಮ್ ಆಫ್ ಕ್ಯಾಶ್. ಇನ್ ದಿ ಫಾರ್ಮ್ ಆಫ್ ಶೇರ್ಸ್ ಇಸ್ ಕ್ಲಿಯರ್ಲಿ ಗಿವನ್ 2,000 shares into 15. ನಾನು ಹೇಳಿದ್ದೆ ಮಾರ್ಕೆಟ್ ವ್ಯಾಲ್ಯೂ ತಗೋಬೇಕು ಅಂತ. ಸೊ 2,000 into 15 ಎಷ್ಟು ಬರುತ್ತೆ? 30,000 ಬರುತ್ತೆ. ವೆರಾಸ್ ನಮ್ದು ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಿದೆ? 30,900 ಇದೆ. ಸೊ 30,000 ಇಂದ 30,900 ಇಂದ 30,000 ಮೈನಸ್ ಮಾಡಿದಾಗ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ? 900 rupees ಬರುತ್ತೆ. ನೆಕ್ಸ್ಟ್ ಮೂವ್ ಆನ್ ಟು the exact second question, that is pass the various journal entries in the books of transferor company and transferee company. So which company is transferor company? Small limited ಆಗಿರುತ್ತೆ. First entry is always transferring various assets into realization account. Realization account ಡೆಬಿಟ್ ಸೈಡ್ ಟ್ರಾನ್ಸ್ಫರ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನು ಕೊಟ್ಟಿರ್ತಾರೆ ಆ ವ್ಯಾಲ್ಯೂನೇ ಟ್ರಾನ್ಸ್ಫರ್ ಮಾಡಿ. ಫಿಕ್ಸ್ಡ್ ಅಸೆಟ್ 4,000, goodwill 4,000, fixed asset 16,500, current asset 18,500, ಅದು ಮೂರು ಆ್ಯಡ್ ಮಾಡಿದ್ರೆ 39,000. ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಬಂತು. ಸೆಕೆಂಡ್ ಲ್ಯಾಬಿಲಿಟೀಸ್ನ ಟ್ರಾನ್ಸ್ಫರ್ ಮಾಡೋಣ. ಒನ್ಲಿ ಒನ್ ಲ್ಯಾಬಿಲಿಟಿ, ಯಾಕೆಂತಂದರೆ ಡಿಬೆಂಚರ್ ಹೋಲ್ಡರ್ನ ಅವರು ಟ್ರಾನ್ಸ್ಫರ್ ಮಾಡಲ್ಲ. ಸೊ ಕ್ರೆಡಿಟರ್ಸ್ ಅಕೌಂಟ್ ಅಟೆಡ್ ಟು ರಿಯಲೈಸೇಷನ್ 3,000 rupees. ಥರ್ಡ್ ಎಂಟ್ರಿ ಇಸ್ ರಿಲೇಟೆಡ್ ಟು ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ, that is big company account debtor to realization. Total ಎಷ್ಟು ಕೊಡಬೇಕಿತ್ತು? 30,900 rupees purchase consideration ಕೊಡಬೇಕು. Fourth entry is related to purchase consideration received. ಈ 30,900 ನ ಯಾವ ರೀತಿ ರಿಸೀವ್ ಮಾಡಿದ್ರು? in the form of cash 900 rupees, in the form of shares 30,000 rupees. ಸೊ ಎರಡು ಸೇರಿಸಿದಾಗ ಎಷ್ಟು ಬರುತ್ತೆ? 30,900 ಬರುತ್ತೆ. ನೆಕ್ಸ್ಟ್ ಫಿಫ್ತ್ journal entry is realization account debtor to cash, that is expense ಇತ್ತಲ್ಲ ಕಂಪನಿದು, ಅದು ಪೇಮೆಂಟ್ ಮಾಡಬೇಕು. ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಕ್ಯಾಶ್ ಹೊರಗೆ ಹೋಗ್ತಾ ಇದೆ, ಕ್ಯಾಶ್ ಕ್ರೆಡಿಟ್ ಸೈಡ್ ಬರುತ್ತೆ. ರಿಯಲೈಸೇಷನ್ ಅಕೌಂಟ್ ಡೆಟರ್ ಟು ಕ್ಯಾಶ್. ನೆಕ್ಸ್ಟ್ ಎಂಟ್ರಿ ಈಸ್ ರಿಗಾರ್ಡಿಂಗ್ ಫಿಕ್ಸ್ಡ್ ಅಸೆಟ್ ನಾಟ್ ಟೇಕನ್ ಓವರ್. ನೋಡಿ ನಾನು ಹೇಳಿದ್ದೆ ಫಿಕ್ಸ್ಡ್ ಅಸೆಟ್ ಅಲ್ಲಿ 4,000 ರೂಪಾಯಿನ ಏನು ಮಾಡಲ್ಲ, ಅವ್ರು ತಗೊಳ್ಳಲ್ಲ ಅಂತ. ಅದನ್ನ ಕಂಪನಿನೇ ರಿಯಲೈಸ್ ಮಾಡ್ತಾರೆ, ಹೊರಗಡೆ ಸೇಲ್ ಮಾಡ್ತಾರೆ. ಸೊ ಎಷ್ಟು ಬರುತ್ತೆ ಕ್ಯಾಶ್ ಕಂಪನಿಗೆ? 4,000 rupees ಬರುತ್ತೆ. ಆ್ಯಂಡ್ ದಿ ನೆಕ್ಸ್ಟ್ ಎಂಟ್ರಿ, ಸೆವೆಂತ್ ಇಂಪಾರ್ಟೆಂಟ್ ಎಂಟ್ರಿ ಇಸ್ ರಿಲೇಟಿಂಗ್ ಟು ಲಾಸ್ ಆನ್ ರಿಯಲೈಸೇಷನ್. ಇದೆಲ್ಲಿಂದ ಬರುತ್ತೆ? ನಾವೀಗ ರಿಯಲೈಸೇಷನ್ಗೆ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಅಂತ ಹೇಳಿದಲ್ವಾ. ಟೋಟಲ್ ಡೆಬಿಟ್ ಸೈಡ್ ಎಲ್ಲ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ? 39,400 ಬರುತ್ತೆ. ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದಾಗ 37,900 ಬರುತ್ತೆ. ಸೊ ಎರಡದು ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು? 1,500 rupees. ಸೊ ದಿ ಬ್ಯಾಲೆನ್ಸಿಂಗ್ ಫಿಗರ್ 1,500 ಇಸ್ ದಿ ಲಾಸ್. ಏನಂತ ಕನ್ಸಿಡರ್ ಮಾಡಬೇಕದನ್ನ? ಲಾಸ್ ಅಂತ ಕನ್ಸಿಡರ್ ಮಾಡಬೇಕು. ಅದನ್ನ ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು? ಶೇರ್ ಹೋಲ್ಡರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಆ್ಯಂಡ್ ದಿ ನೆಕ್ಸ್ಟ್ ಎಂಟ್ರಿ ಈಸ್ ರಿಗಾರ್ಡಿಂಗ್ ಟ್ರಾನ್ಸ್ಫರ್ ಆಫ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಲ್ಲಿ ಶೇರ್ ಕ್ಯಾಪಿಟಲ್ ಮತ್ತು ಪ್ರಾಫಿಟ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟಲ್ಲಿ ಇದೆಯಲ್ಲ, ಅದೆರಡನ್ನೂ ಕೂಡ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಶೇರ್ ಹೋಲ್ಡರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಇಕ್ವಿಟಿ ಶೇರ್ ಕ್ಯಾಪಿಟಲ್ ಚೆಕ್ ಮಾಡಿ. ಬ್ಯಾಲೆನ್ಸ್ ಶೀಟಲ್ಲಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ 20,000 ಮತ್ತು ಪ್ರಾಫಿಟ್ ಲಾಸ್ ಅಕೌಂಟ್ 7,000 ಕೊಟ್ಟಿದ್ರು. ಅದೆರಡನ್ನೂ ಏನು ಮಾಡಬೇಕು? ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, 20,000 ಆ್ಯಂಡ್ 7,000. ಆ್ಯಂಡ್ ಫೈನಲಿ ನೆಕ್ಸ್ಟ್ ಡಿಬೆಂಚರ್ನ ಏನು ಮಾಡಿದ್ದಾರೆ? ಅವ್ರು ತಗೊಂಡಿಲ್ಲ ತಾನೆ, ಇವರೇ
ಡಿಸ್ಚಾರ್ಜ್ ಮಾಡಬೇಕು. ಸೊ ಡಿಬೆಂಚರ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಪೇಮೆಂಟ್ ಮಾಡಬೇಕೆಷ್ಟು 10,000 rupees. And finally the last entry in the transferor company is final payment made. ಯಾರಿಗೆ ಇಕ್ವಿಟಿ ಶೇರ್ ಹೋಲ್ಡರಿಗೆ ಕೊಡಬೇಕಲ್ವಾ ಫೈನಲ್ ಪೇಮೆಂಟ್ ಎಷ್ಟು 30,900. that is the purchase consideration. And move on to the second category, that is in the books of transferee company. ಯಾವ ಕಂಪನಿ? Transferee company, that is the purchasing company. ಯಾವುದು? Big company limited. First entry is always for business purchase, that is business consideration due. ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಆಗುತ್ತಲ್ವ, ಅದಕ್ಕಿರೋದು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಟರ್ ಟು ಲಿಕ್ವಿಡೇಟರ್ ಆಫ್ ಸ್ಮಾಲ್ ಲಿಮಿಟೆಡ್. ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಎಷ್ಟು? 30,900. Second entry is related to transfer of various assets and liabilities taken over. So fixed asset ಮತ್ತೆ ಕರೆಂಟ್ ಅಸೆಟ್ ಆ್ಯಂಡ್ ಗುಡ್ ವಿಲ್, ಇದು ಮೂರು ನಾವೇನು ಮಾಡಿದ್ದೀವಿ? ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೀವಿ. ಆ ವ್ಯಾಲ್ಯೂನ ಇಲ್ಲಿ ತಗೋಬೇಕು. ಫಿಕ್ಸ್ಡ್ ಅಸೆಟ್ 11,250 ಚೆಕ್ ಮಾಡ್ಬೋದು ಬೇಕಾದ್ರೆ ಪರ್ಚೇಸ್ ಕನ್ಸಿಡರೇಷನ್ ಅಲ್ಲಿ. ಕರೆಂಟ್ ಅಸೆಟ್ 16,650. ಗುಡ್ ವಿಲ್ ಆಕ್ಚುಲಿ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ, ಅಲ್ಲೇ ಇರಲಿ. ಕ್ರೆಡಿಟ್ ಸೈಡ್ ಹೋಗೋಣ. ಟು ಕ್ರೆಡಿಟರ್ಸ್ ಎಷ್ಟು? 3,000 ಆ್ಯಂಡ್ ಬಿಸ್ನೆಸ್ ಪರ್ಚೇಸ್ 30,900. ಇದೆರಡು ಟೋಟಲ್ ಮಾಡಿದಾಗ 33,900 ಬರುತ್ತೆ. ಮೇಲೆದೆರಡು ಮೈನಸ್ ಮಾಡಿದಾಗ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರ್ತಾ ಇದೆ? 6,000. ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಗುಡ್ ವಿಲ್. ಆ್ಯಂಡ್ ದಿ ಲಾಸ್ಟ್ ಆ್ಯಂಡ್ ಫೈನಲ್ ಟ್ರಾನ್ಸಾಕ್ಷನ್ ಈಸ್ payment made, that is final payment made on purchase consideration is liquidator of small company limited. liquidator of small company limited ತೋರಿಸ್ಬೇಕು. ಎಷ್ಟು? 30,900 rupees. ಬಟ್ ಪೇಮೆಂಟ್ ಮಾಡುವಾಗ ನೋಡಿ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಇಲ್ಲಿ ಅಂತ. 3 ಟೈಪ್ಸ್ ಬಂದಿದೆ. ಫಸ್ಟ್ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್ 900 rupees, ಎಲ್ಲರಿಗೂ ಗೊತ್ತು. ಇನ್ ದಿ ಫಾರ್ಮ್ ಆಫ್ ಶೇರ್ಸ್ ಎಷ್ಟು? 30,000 ಅಂತ ಹೇಳಿದ್ರು. ಬಟ್ 30,000 ನಾವು ಫುಲ್ ತೋರ್ಸಕ್ ಬರಲ್ಲ. ಏನಕ್ಕೆ ಅಂತ ಹೇಳಿದ್ರೆ 8 rupees ಕಾಲ್ಡ್ ಅಪ್ ಆಗಿತ್ತು, ಬಟ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿತ್ತು? 15 ಇಂದ 8 ಮೈನಸ್ ಮಾಡಿದಾಗ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 7 ಬರುತ್ತೆ. ವಾಟ್ ಈಸ್ ದಟ್ 7 ವಿಲ್ ಬಿ ದಿ ಪ್ರೀಮಿಯಂ. ಆ 7 ಏನು ಅಂತ ಕರಿತೀವಿ? ಪ್ರೀಮಿಯಂ ಅಂತ ಕರಿತೀವಿ. ಆಕ್ಚುಲಿ ಫೇಸ್ ವ್ಯಾಲ್ಯೂ 10 ಇತ್ತು, ಬಟ್ ಕಾಲ್ಡ್ ಅಪ್ ವ್ಯಾಲ್ಯೂ 8 ಇತ್ತು. ಬಟ್ 8 ಇದ್ದಿದ್ದು ಹೆಂಗೆ 15 ಆಯ್ತು ಅಂತ ಹೇಳಿದ್ರೆ ಪ್ರೀಮಿಯಂ ಅಲ್ಲಿ ತಗೊಂಡಿದ್ದಾರೆ ಅಂತ. ಸೊ ಇಕ್ವಿಟಿ ಶೇರ್ ಕ್ಯಾಪಿಟಲ್ 2,000 ಇಂಟು ಫಸ್ಟ್ ಕಾಲ್ಡ್ ಅಪ್ ವ್ಯಾಲ್ಯೂ 8 ಹಾಕಬೇಕು, ನಂತರ ಪ್ರೀಮಿಯಂ ವ್ಯಾಲ್ಯೂ 7 ಹಾಕಬೇಕು. ಬಟ್ ಎಲ್ಲ ಟೋಟಲ್ ಮಾಡಿದ್ರೆ ಫೈನಲ್ ಅಮೌಂಟ್ ಎಷ್ಟು ಬರುತ್ತೆ? 30,900. ಸೊ ದಿಸ್ ಈಸ್ ಆಲ್ ಅಬೌಟ್ journal entries in the books of transferee company and journal entries in the books of transferor company. So I think you understood all the concepts: calculation of purchase consideration, passing of journal entries in the book of transferor company, and also passing of journal entries in the books of transferee company, and also opening balance sheet ಯಾವ ರೀತಿ ಮಾಡಬೇಕು ಅಂತ ಕಲ್ತ್ಕೊಂಡಿದ್ದೀನಿ ಅನ್ಕೊಳ್ತೀನಿ. So this is the last session of the first chapter, that is mergers and acquisition. I think you understood all the concepts. So I wish you all the very best for the future examinations. Study well, learn well. Thank you all. Thank you for the listening.